ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 12 ರೀತಿಯ ಡಿಫ್ರೆಂಟ್ ಬೇಬಿ ಕುಚ್ಚುಗಳನ್ನ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನೋಡಿ, ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 4 ಎಳೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 8 ಎಳೆ ಆಗುತ್ತೆ. ಆ ರೀತಿ ನಾವಿಲ್ಲಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ 1-2 ಇಂಚ್ ಲೆಂತ್ ನಾವು ಥ್ರೆಡ್ನ ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ನಾರ್ಮಲ್ ಹೆಮ್ಮಿ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕ್ಕೊಂಡು ಇಲ್ಲಿ ನಾನು ಈ ರೀತಿಯಾದಂಥ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಟನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ನಾವು ಬೀಡ್ಸ್ಗಳನ್ನ ಹಾಕ್ಕೋಬೇಕಾಗತ್ತೆ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಅದಾದಮೇಲೆ ನೋಡಿ, 2 ದಾರಗಳನ್ನ ಸೇರಿಸಿ ಈ ರೀತಿ ಒಂದು ಗಂಟನ್ನು ಹಾಕ್ಕೋಬೇಕು. ಈ ಗಂಟು ಹಾಕ್ಕೋಬೇಕಾದ್ರೆ ಸ್ವಲ್ಪ ಕೆಳಗಡೆ ಬರೋ ಥರ ಹಾಕ್ಕೋಬೇಕು, ಯಾಕಂದರೆ ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಲ್ವ. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಕೆಳಗಡೆ ನಾವು ಗಂಟನ್ನು ಹಾಕ್ಕೊಂಡು ಅದರೊಳಗಡೆ ಕುಚ್ಚನ್ನ ಕಟ್ಕೋಬೇಕು. ಈಗ ನಾಟನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ 12 ಟೈಪ್ ಬೇಬಿ ಕುಚ್ಚನ್ನ ಹೇಳ್ಕೊಡ್ಬೇಕು ಅಂತಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ನಾನಿಲ್ಲಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕುಚ್ಚಿಗೆ ಗಂಟನ್ನು ಹಾಕ್ಕೊಂಡು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನೆಲ್ಲ ಟ್ರಿಮ್ ಮಾಡಿಕೊಂಡು ಎಲ್ಲದನ್ನು ಸಮವಾಗಿ ಮಾಡ್ಕೋಬೇಕು. ಇಲ್ಲಿ ನಾನು 3 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ. ನೋಡಿ, ನೋಡೋದಕ್ಕೆ ಈ ರೀತಿ ಬರುತ್ತೆ. ಈಗ ಇದೇ ಬೀಡನ್ನ ಯೂಸ್ ಮಾಡಿಕೊಂಡು ನಾನು ಇನ್ನೊಂದು ರೀತಿ ಬೇಬಿ ಕುಚ್ಚನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ ನಾವು ಒಂದು 2 ಇಂಚ್ ಲೆಂತಲ್ಲಿ ಈ ರೀತಿ 2 ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು. ಹಾಗೆಯೇ ನಾವು ಯಾವ ಬೀಡ್ ತೊಗೊಂಡಿರ್ತೀವೋ ಆ ಬೀಡ್ ಎಷ್ಟು ಅಗಲ ಬರುತ್ತೋ ನೋಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಥ್ರೆಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬೀಡ್ ಕೆಳಗಡೆಯಿಂದ ನೆಕ್ಸ್ಟ್ ಥ್ರೆಡ್ನ ಆಚೆ ತಗೊಂಡಾಗ ನಮಗೆ ಬೀಡ್ ಈ ರೀತಿ ಮಧ್ಯಕ್ಕೆ ಪ್ಲೇಸ್ ಆಗುತ್ತೆ. ಇದು ಪೂರ್ತಿ ಡಿಸೈನ್ ಹೀಗೇ ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಯಾವ ಬೀಡ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇದೇ ಬೀಡ್ ಅಂತ ಏನೂ ಇಲ್ಲ. ನೋಡಿ, ಈ ರೀತಿ 2 ಸೇರಿಸಿ ಗಂಟು ಹಾಕಿ ಅದರೊಳಗಡೆ ಅದೇನು ಗ್ಯಾಪ್ ಇರುತ್ತೆ ಅಲ್ವ, ಆ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ನಾನು ಸಾಮಾನ್ಯವಾಗಿ ಎಲ್ಲ ಕುಚ್ಚುಗಳಿಗೂ ಒಂದೇ ರೀತಿಯೇ ನಾಟ್ ಹಾಕೋತೀನಿ, ಯಾಕಂದರೆ ಈ ರೀತಿ ನಾಟ್ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಹಾಗಾಗಿ ನಾನು ಬೇರೆ ಮೆಥಡ್ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಸೊ ನೀವು ಕೂಡ ಇದೇ ರೀತಿಯೇ ಆದಷ್ಟು ನಾಟ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 3 ಎಳೆ ಥ್ರೆಡ್ನ ಹಾಕ್ಕೊಂಡು ಅಲ್ಲಿಗೆ ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತಲ್ಲ, ಆ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಥ್ರೆಡ್ನ ತೊಗೊಂಬಂದು ಒಂದು ನಾಟನ್ನ ಮಾಡ್ಕೋಬೇಕು. ಫಸ್ಟು ನಾಟ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಹಾರ್ಟ್ ಶೇಪ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೋಡಿ, ಒಂದು ಬೀಡನ್ನ ಈ ರೀತಿ ಹಾಕ್ಕೋಬೇಕು ನಾವು. ಅದಾದಮೇಲೆ ನೆಕ್ಸ್ಟ್ ಬೀಡನ್ನ ಕೂಡ ಅದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಬೀಡ್ ಹಾಕಿ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋವಂಥ ರೆಡಿ ಕುಚ್ಚನ್ನು ಇದರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ನೋಡಿ ಈ ರೀತಿ ಹಾಕ್ಕೋಬೇಕು. ಇದು ಅಂದರೆ ಅದು ಟಿಪ್ ಏನಿರುತ್ತಲ್ಲ ಅದು ಮುಂದೆಗಡೆ ಬರಬೇಕು, ಆ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಫಸ್ಟ್ ಬೀಡ್ ಏನಿರುತ್ತೆ ಅದರೊಳಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತೊಗೋಬೇಕು. ಆಚೆ ತೊಗೊಂಡಾಗ ನಮಗೆ ಹಾರ್ಟ್ ಶೇಪ್ ನೋಡಿ ಬೀಡ್ಸ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಈ ರೀತಿ ನಾಟ್ ಹಾಕ್ಕೋಬೇಕು. ಈ ಒಂದು ಬೇಬಿ ಕುಚ್ಚಲ್ಲಿ ನಾಟ್ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೀಡ್ ಹಿಂದೆಗಡೆಯಿಂದ ಫಸ್ಟು ಈ ರೀತಿ ಒಂದು ನಾಟ್ ಹಾಕ್ಕೋಬೇಕು. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ನೋಡಿ ಈ ರೀತಿ ನೀಡಲ್ನ ತಗೋಬೇಕು. ನೀಡಲ್ನ ತಗೊಂಡು ಅಷ್ಟು ನಾಟಕ್ಕೂ ಸೇರಿ ನಾವು ಈಗ ಇಲ್ಲಿ ಒಂದು ಗಂಟನ್ನು ಹಾಕ್ಕೋಬೇಕು. ನೋಡಿ, ಅದು ಈ ರೀತಿ ಬರುತ್ತೆ. ಸೊ ಈ ರೀತಿ ನಾವು ಹಾಕ್ಕೊಂಡಾಗ ನಾಟ್ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಹಾಗೆಯೇ ಕುಚ್ಚು ಯಾವುದೇ ಕಾರಣಕ್ಕೂ ಥ್ರೆಡ್ ಎಲ್ಲೂ ಬಿಚ್ಚೋಗೋದಿಲ್ಲ. ಯಾಕಂದರೆ ಇಲ್ಲಿ ನಾವು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಾಟನ್ ಥ್ರೆಡ್ ಆದರೆ ತುಂಬ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ 1-2 ನಾಟ್ಗೆ. ಬಟ್ ಇಲ್ಲಿ ನಾವು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇರೋದ್ರಿಂದ ಅಷ್ಟು ಬೇಗ ಅದು ಕೂತ್ಕೊಳ್ಳಲ್ಲ ಅಂತ ಹೇಳಿ ನಾವು ಈ ರೀತಿ ನಾಟ್ಗಳನ್ನ ಮಾಡ್ಕೋಬೇಕು. ಇಲ್ಲೂ ಕೂಡ 3 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ. ನೋಡಿ, ಈ ರೀತಿ ಡಿಸೈನ್ ಕಾಣಿಸ್ತಾ ಇರುತ್ತೆ. ಈ ಡಿಸೈನ ನೀವು ಸ್ಯಾರಿಗೆ ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಡಿಸೈನ್ನ ಮಾಡ್ಕೊಳ್ಳೋದಕ್ಕೂ ಅಂತ ನಾನು ಇಲ್ಲಿ 4 ಎಳೆ ಥ್ರೆಡ್ನ 8 ಎಳೆ ಥ್ರೆಡ್ ಆ ರೀತಿ ಬರೋ ಹಾಗೆ
ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಡಿಸೈನ್ಗೂ ಕೂಡ ನಾನಿಲ್ಲಿ ಹಾರ್ಟ್ ಶೇಪ್ ಬೀಡ್ಗಳನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನೋಡಿ ಈ ರೀತಿ ಎರಡು ಸೈಡ್ ನೋಡಿ ಈ ರೀತಿ ಥ್ರೆಡ್ನ ತೊಗೋಬೇಕು. ಥ್ರೆಡ್ ಲೆಂತು ಒಂದು 2 ಇಂಚು ಅಥವಾ 1.5 ಇಂಚ್ ಆಗುವಷ್ಟನ್ನು ನಾವು ಹಾಕೋಬೇಕಾಗುತ್ತೆ. ಈಗ ಕಾಟನ್ ಥ್ರೆಡ್ನ ಹಾಕ್ಕೊಂಡು ಇಲ್ಲಿ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು. ಹಾರ್ಟ್ ಶೇಪ್ ಬೀಡನ್ನ ತೊಗೊಂಡಿದ್ದೀನಿ. ಅಂದರೆ ಈ ನಮಗೆ ಹಾರ್ಟ್ ಶೇಪ್ ಯಾವ ರೀತಿ ಬರುತ್ತೆ ಅಲ್ವಾ, ಅದೇ ಥರ ನಾವಿಲ್ಲಿ ಬೀಡನ್ನ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಆ ಟಿಪ್ ಕೆಳಗಡೆ ಬರಬೇಕು, ಹೋಲ್ ಇರೋಂಥದ್ದು ಮೇಲ್ಗಡೆ ಹೋಗಬೇಕು. ಆ ರೀತಿ ನಾವು ಬೀಡನ್ನ ಹಾಕೋಬೇಕಾಗುತ್ತೆ. ಬೀಡ್ ಹಾಕಿ ಆದಮೇಲೆ ನೋಡಿ ಈ ರೀತಿ 2 ಥ್ರೆಡ್ನು ಇಟ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಗಂಟನ್ನು ಹಾಕೋಬೇಕು. ಈ ರೀತಿ ಗಂಟು ಹಾಕೋಬೇಕಾದ್ರೆ ಸ್ವಲ್ಪ ಕೆಳಗಡೆನೇ ಹಾಕೋಬೇಕಾಗುತ್ತೆ. ಈಗ 2 ಬೀಡ್ ಮಧ್ಯದಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಥ್ರೆಡ್ನ ತಗೋತಾ ಇದ್ದೀನಿ. ಇಲ್ಲಿ ನಾನು ಈ ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಝರಿ ಥ್ರೆಡ್ನ ತೊಗೊಂಡು ಕುಚ್ಚನ್ನು ನಾಟ್ ಹಾಕ್ಕೋಬೇಕಾಗತ್ತೆ. ಇದೇ ಥರ ನಾವಿನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ಕುಚ್ಚು ಲೆಂತು ನೋಡಿಕೊಂಡು 1 ಇಂಚ್ ಇರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ. ನೋಡೋದಕ್ಕೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಇನ್ನೊಂದು ಕುಚ್ಚನ್ನು ಹಾಕೋತೀನಿ, ಅದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ಸೇಮ್ ಅದೇ ಥರ ಇಲ್ಲಿ 2 ಎಳೆ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೀಡ್ಸ್ಗಳನ್ನ ಹಾಕೋತೀನಿ. ಫಸ್ಟು ಒಂದು ಹಾರ್ಟ್ ಶೇಪ್ ಬೀಡನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ಮಾಲ್ ಸೈಜು ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾವು ಪಕ್ಕದಲ್ಲಿರುವಂಥ ಥ್ರೆಡ್ಗೂ ಬೀಡ್ಸ್ಗಳನ್ನ ಹಾಕಿ ಇಟ್ಕೋಬೇಕು. ಈಗ 2 ಥ್ರೆಡ್ಗಳನ್ನೂ ಇಟ್ಕೊಂಡು ಈ ರೀತಿ ಒಂದು ನಾಟನ್ನ ಮಾಡ್ಕೋಬೇಕು. ನಾಟನ್ನ ಮಾಡಿ ಆದಮೇಲೆ ಈ ಒಂದು ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಈ ಕುಚ್ಚನ್ನು ಕಟ್ಕೊಳ್ಳೋದಕ್ಕೂ ಕೂಡ 70 ಎಳೆ ಥ್ರೆಡ್ನ ತೊಗೋಬೇಕು. ನಾವು ಮಾಮೂಲಿ ಯಾವಾಗಲೂ ಯಾವ ರೀತಿ ಕುಚ್ಚಿಗೆ ನಾಟ್ ಹಾಕೋತೀವೋ ಅದೇ ಥರ ಒಂದು 3ರಿಂದ 4 ಸಾರಿ ಈ ರೀತಿ ನಾಟನ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕುಚ್ಚು ಲೆಂತ್ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೋಬೋದು. ಹಾಗೆಯೇ ಸ್ನೇಹಿತರೆ, ಈ ಒಂದು ಡಿಸೈನ್ಗಳು ಕೂಡ ಅಷ್ಟೇ ಸ್ಯಾರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕ್ರೋಶಾ ವರ್ಕ್ ಬರಲ್ಲ ಅನ್ನೋರು ಈ ಥರ ಒಂದು ಡಿಸೈನ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಅಥವಾ ಈ ಥರ ಬೇಬಿ ಕುಚ್ಚನ್ನು ಮಾಡ್ಕೊಳ್ಳೋದ್ರಿಂದ ಸೀರೆಗೆ ಒಂದು ಒಳ್ಳೆ ಲುಕ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ಈಗ ಈ ಒಂದು ಡಿಸೈನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ 8 ಎಳೆ ಥ್ರೆಡ್ ಅಂದರೆ 16 ಎಳೆ ಆಗೋ ಥರ ಮಾಡಿ ಇಟ್ಕೊಂಡಿರಬೇಕು. ಫಸ್ಟ್ ನೋಡಿ ಈ ರೀತಿ ನೀಡಲ್ಗೆ ಬೀಡನ್ನ ಹಾಕೋಬೇಕು. ಅದಾದಮೇಲೆ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು. ಮೇಲೆ ತಂದು ಈಗ ನೆಕ್ಸ್ಟ್ ಬೀಡ್ ಹೋಲ್ ಒಳಗಡೆಯಿಂದನೇ ನೀಡಲ್ ಹಾಕಿ ಮತ್ತೆ ಥ್ರೆಡ್ನ ನಾವು ಆಚೆ ತೊಗೋಬೇಕಾಗತ್ತೆ. ಆಚೆ ತೊಗೊಂಡು ಒಂದು 1.5 ಇಂಚ್ ಆಗುವಷ್ಟು ಲೆಂತ್ನ ಬಿಟ್ಕೊಂಡು ಥ್ರೆಡ್ನ ಮಿಕ್ಕಿರೋಂಥ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ಮತ್ತು ನೋಡಿ ಈ ರೀತಿ ಸ್ವಲ್ಪ ಥ್ರೆಡ್ನ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಗಂಟನ್ನು ಹಾಕೋತಾ ಇದ್ದೀನಿ. ಈ ಗಂಟನ್ನು ನಾವು ಸ್ವಲ್ಪ ಕೆಳಗಡೆನೇ ಹಾಕೋಬೇಕಾಗತ್ತೆ, ಯಾಕಂದರೆ ಈ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈಗ ಇಲ್ಲಿ ನಾನು 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಲ್ವಾ, ಅದನ್ನು ಈ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಕರೆಕ್ಟಾಗಿ ಅರ್ಧ ಭಾಗ ಮಾಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಸ್ನೇಹಿತರೆ. 16 ಎಳೆ ಇರುತ್ತಲ್ಲ, 8 ಎಳೆ ಬರಬೇಕು. ಆ ರೀತಿ ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಈ ರೀತಿ ಕೊನೆವರೆಗೂ ಥ್ರೆಡ್ನ ತಂದು ಥ್ರೆಡ್ ಸ್ವಲ್ಪ ಲೂಸ್ ಇದ್ದಾವೆ ಅಂತ ಅನ್ಸಿದ್ರೆ ಮತ್ತೆ ನಾವು ಇಲ್ಲಿ ಕೆಳಗಡೆ ಟೈಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಟೈಟ್ನ ಮಾಡಿಕೊಂಡು ಕುಚ್ಚನ್ನು ನಾಟ್ ಹಾಕೋಬೇಕಾಗುತ್ತೆ. ನೀವು ನಾಟ್ ಹಾಕೋಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ನೋಡಿ ಈ ರೀತಿ ಥ್ರೆಡ್ಗಳನ್ನೆಲ್ಲ ಪುಷ್ ಮಾಡಿ ಇಟ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗ ಒಂಥರ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಇಟ್ಕೊಂಡು ನಾವು ನಾಟನ್ನ ಮಾಡ್ಕೊಳ್ಳೋದ್ರಿಂದ ಇದೇ ಥರ ಇಲ್ಲೂ ಕೂಡ ಅಷ್ಟೇ 3ರಿಂದ 4 ಸರಿ ನಾಟ್ಗಳನ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಿಂದೆಗಡೆಯಿಂದ ನಾವು ಥ್ರೆಡ್ನ ತರೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಇದೇ ಥರ ಸ್ನೇಹಿತರೆ ಒಂದು 1/4 ಇಂಚ್ ಗ್ಯಾಪ್ನ ಬಿಟ್ಟು ನಾನು ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ 1/4 ಇಂಚ್ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ.
ತುಂಬ ಹತ್ತತ್ರ ಇದೆ ಕುಚ್ಚು ಅನಿಸೋದಿಲ್ಲ, ತುಂಬ ದೂರ ಇದೆ ಅಂತಲೂ ಅನಿಸೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈಗ ನೆಕ್ಸ್ಟ್ ನಾನು ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಹಾಕೋತಾ ಇದ್ದೀನಿ. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು 4 ಎಳೆ ನಾರ್ಮಲ್ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ರೀತಿ ಲಾಕ್ನ ಮಾಡಿಕೊಂಡು 2 ಕ್ರಿಸ್ಟಲ್ ಬೀಡನ್ನ ಹಾಕೋತೀನಿ. ಹಾಗೆಯೇ ರೆಡಿ ಮಾಡಿರೋ ಅಂಥ ಒಂದು ರೆಡಿ ಕುಚ್ಚನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಒಂದು ಡಿಸೈನ ಮಾಡ್ಕೊಳ್ಳೋದಕ್ಕೆ ನಾವು ಮುಂಚೆನೇ ಕುಚ್ಚುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೆಡಿ ಕುಚ್ಚನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತನ ಆಲ್ರೆಡಿ ನಾನು ಹಳೆ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸರಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಥ್ರೆಡ್ನ ತಂದು ನಮಗೆ ಬೀಡ್ಸ್ಗಳು ಎಲ್ಲ ಕರೆಕ್ಟಾಗಿ ಟೈಟಾಗಿರೋ ಥರ ನಾಟನ್ನ ಮಾಡ್ಕೋಬೇಕಾಗತ್ತೆ. ಒಂದು 2 ಟೈಮ್ಸ್ ಈ ರೀತಿ ಕರೆಕ್ಟಾಗಿ ನಾಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಈ ಡಿಸೈನ್ ಕೂಡ ಫಿನಿಶ್ ಆಗುತ್ತೆ. ಸ್ನೇಹಿತರೆ, ನಾನಿಲ್ಲಿ ಯಾವುದೇ ಥರ ಪ್ರೈಸ್ ಏನು ತಿಳಿಸ್ಕೊಡ್ತಾ ಇಲ್ಲ. ನೀವು ನಿಮ್ಮ ಏರಿಯಾಗೆ ತಕ್ಕಂತೆ ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಬೇಬಿ ಕುಚ್ಚು ನೀಡಲ್ಗೆ 70 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನಾವು ನಾರ್ಮಲಾಗಿ ಯಾವಾಗಲೂ ಯಾವ ರೀತಿ ಬೇಬಿ ಕುಚ್ಚನ್ನ ಹಾಕೋತೀವೋ ಅದೇ ಥರ ಇಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನೋಡಿ ಈ ರೀತಿ ನಾಟನ್ನ ಮಾಡ್ಕೋಬೇಕು. 2 ಟೈಮ್ಸ್ ಫಸ್ಟ್ ನಾವು ನಾಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾವು ಬೀಡ್ಸ್ನ ಹಾಕ್ಕೋಬೇಕಾಗುತ್ತೆ. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ವೀಟ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ನಾವೇನು ನಾಟ್ ಹಾಕ್ಕೊಂಡಿದ್ದೀವಲ್ವ ಅದಕ್ಕೆ ಉಲ್ಟಾ ಸೈಡ್ಗೆ ನಾವು ನಾಟ್ ಮಾಡ್ಕೋಬೇಕು. ಆವಾಗ ನಮಗೆ ಬೀಡ್ ಅನ್ನೋದು ಕರೆಕ್ಟಾಗಿ ಮಧ್ಯಕ್ಕೆ ಪ್ಲೇಸ್ ಆಗುತ್ತೆ. ಈ ರೀತಿ ಮಧ್ಯಕ್ಕೆ ಪ್ಲೇಸ್ ಮಾಡಿಕೊಂಡು ಆ ಬೀಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ನಾಟನ್ನ ಮಾಡ್ಕೋಬೇಕಾಗತ್ತೆ. ಇದೇ ಥರ ಒಂದು 2 ಸಾರಿ ಗಂಟನ್ನು ಹಾಕೋಬೇಕು ನಾವು. ಹಾಕ್ಕೊಂಡು ಕುಚ್ಚನ್ನು ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಈ ರೀತಿ ಥ್ರೆಡ್ನ ತೊಗೊಂಬಂದು ನಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ನಾವು ಫುಲ್ ಸ್ಯಾರಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ನಾನು ಬೇಬಿ ಕುಚ್ಚನ್ನ ಮಾಡ್ಕೋತಾ ಇದ್ದೀನಿ. ಈ ಒಂದು ಬೇಬಿ ಕುಚ್ಚಿಗೆ 45 ಎಳೆ ಥ್ರೆಡ್ನ ತೊಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದರೆ ನಾವು ಯಾವ ರೀತಿ ಬೀಡ್ ತೊಗೊಳ್ತೀವಿ ಅಲ್ವಾ ಅದ್ರ ಮೇಲ್ಗಡೆ ನಾವು ಈ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿರೋವಂಥ ಬೀಡ್ಗೆ 45 ಎಳೆ ಥ್ರೆಡ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನೋಡಿ ಈ ರೀತಿ ಹೋಲ್ಸ್ಗಳನ್ನ ಮಾಡಿ ಇಟ್ಕೊಂಡಿರಬೇಕು. ಆವಾಗ ನಮಗೆ ಕುಚ್ಚು ಹಾಕೋದು ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಫಸ್ಟು ನೀಡಲ್ ಒಳಗಡೆ ಬೀಡ್ ಹಾಕ್ಕೊಂಡಿರಬೇಕು ನಾವು. ಅದಾದಮೇಲೆ ಆ ಹೋಲಿಂದ ಥ್ರೆಡ್ನ ಮೇಲೆ ತೊಗೊಂಬರಬೇಕು. ಪೂರ್ತಿ ಥ್ರೆಡ್ನ ಕೊನೆವರೆಗೂ ಈ ರೀತಿ ಎಳ್ಕೊಂಬಂದು ನೋಡಿ ಈ ರೀತಿ ಮತ್ತೆ ನಾವು ಬೀಡ್ ಒಳಗಡೆಯಿಂದನೇ ನೀಡಲ್ ಹಾಕಿ ಥ್ರೆಡ್ನ ಆಚೆ ಎಳ್ಕೊತ ಬರಬೇಕಾಗುತ್ತೆ. ಪೂರ್ತಿ ಥ್ರೆಡ್ನ ನಾವು ಆಚೆ ಎಳ್ಕೋಬೇಕು. ಎಳ್ಕೊಂಡು ಅಲ್ಲಿ ಮೇಲೆ ಥ್ರೆಡ್ ಎಲ್ಲ ದಪ್ಪ ಇದೆ ಅಂತ ಅನಿಸುತ್ತೆ ಅಲ್ವಾ, ನಾವು ಕೆಳಗೆ ಮೇಲೆ ಬೀಡನ್ನ ಕೆಳಗೆ ಒಂದ್ಸರಿ ಮೇಲೊಂದ್ಸರಿ ಆಡಿಸಿದಾಗ ಅದು ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಥ್ರೆಡ್ಗಳೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನಾವು ಮಾಡಿಕೊಂಡು ಅದಾದಮೇಲೆ ಕುಚ್ಚನ್ನು ನಾಟನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾವು ಮಾಮೂಲಿಯಾಗಿ ಯಾವ ರೀತಿ ಕುಚ್ಚುಗಳಿಗೆ ನಾಟ್ ಹಾಕೋತೀವೋ ಅದೇ ಥರ ಇಲ್ಲೂ ಕೂಡ ಒಂದು 3 ಟೈಮ್ಸ್ ಅಥವಾ 4 ಟೈಮ್ಸ್ ನಾಟನ್ನ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಥ್ರೆಡ್ಡು ನಾನು ಆಗಲೇ ಹೇಳಿದಾಗೆ ನೀವು ಬೀಡ್ಸ್ ಯಾವ ರೀತಿ ತೊಗೊತೀರೋ ಅಷ್ಟನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಥ್ರೆಡ್ನ ತಂದು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ಕೆಳಗಡೆ ಇರೋವಂಥ ಥ್ರೆಡ್ಗಳನ್ನ ನಾವು ಕಟ್ ಮಾಡ್ಕೋಬೇಕು. ಇದೇ ಥರ ಇಲ್ಲಿ ನಾನು 2 ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ. ಡಿಸೈನ್ ನೋಡೋದಕ್ಕೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ಸ್ಯಾರಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನಾನು. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅಂದರೆ 3 ಎಳೆ ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತಲ್ಲ ಆ ರೀತಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಥ್ರೆಡ್ಡಿಂದ ಲಾಕ್ ಮಾಡಿಕೊಂಡು ಅದೇ ಥ್ರೆಡ್ಗೆ ನಾವು 4 ಬೀಡ್ಸ್ನ ಹಾಕ್ಕೋಬೇಕು. ಇಲ್ಲಿ ಪರ್ಲ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಥ್ರೆಡ್ ಏನಿದೆ ಅಲ್ವಾ ರೈಟ್ ಸೈಡ್ಗೆ ಆ 2 ಬೀಡಿಂದನೂ ಈ ರೀತಿ ಥ್ರೆಡ್ನ ಎಳ್ಕೊಂಬರಬೇಕು. ಅದಾದಮೇಲೆ ಮಧ್ಯಕ್ಕೆ ನೋಡಿ ನಾನು ಯಾವ ರೀತಿ ಇಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಲ್ವ ಅಥವಾ ಒಂದು ನಾಟ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ಒಂದು ನಾಟನ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಈ ನಾಟ್ ಸ್ವಲ್ಪ ನಾವು ಲೂಸಾಗೇ ಹಾಕ್ಕೋಬೇಕು.
ಇಲ್ಲಾಂದರೆ ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಬೀಡ್ ನೀಟಾಗಿ ಕಾಣಿಸ್ಬೇಕು ನಾವು ಹಾಕುವಂಥ ಕುಚ್ಚು. ಆ ರೀತಿ ಕುಚ್ಚನ್ನು ಕಟ್ಕೋಬೇಕು. ನೋಡಿ ಈ ರೀತಿ ಇದಕ್ಕೂ ಕೂಡ ನಾವು ನಾಟ್ಗಳನ್ನ ಮಾಡ್ಕೋಬೇಕು. ಈಗ ಈ ಒಂದು ಕುಚ್ಚು ಕೂಡ ರೆಡಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಈಗ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ 77 ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ನಾರ್ಮಲಾಗಿ ನಾವು ಯಾವ ರೀತಿ ಬೇಬಿ ಕುಚ್ಚು ಹಾಕೋತೀವಲ್ಲ ಅದೇ ಥರ ಫಸ್ಟು ಈ ರೀತಿ ಕುಚ್ಚನ್ನು ಮಾಡ್ಕೋಬೇಕು. ಮತ್ತು 2 ಟೈಮ್ಸ್ ಫಸ್ಟ್ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ಲೀಫ್ ಬೀಡು ಮತ್ತು ಒಂದು ಪರ್ಲ್ ಬೀಡ್ ಹಾಕೋತಾ ಇದ್ದೀನಿ, ಮತ್ತು ಇನ್ನೊಂದು ಲೀಫ್ ಬೀಡನ್ನ ಹಾಕೋತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ನೋಡಿ ಈ ರೀತಿ ಉಲ್ಟಾ ನಾವು ನಾಟ್ನ ಮಾಡ್ಕೋಬೇಕಾಗುತ್ತೆ. ಈ ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಒಂದು 2 ಸರಿ ಮತ್ತೆ ನಾವು ನಾಟ್ನ ಮಾಡ್ಕೋಬೇಕು. ಆವಾಗ ನಾವು ಹಾಕ್ಕೊಂಡಿರೋಂಥ ಈ ಗಂಟು ಸೆಕ್ಯೂರ್ ಆಗಿರುತ್ತೆ. ಇದೇ ಥರ ಹಾಕ್ಕೊಂಡು ನಾವು ಥ್ರೆಡ್ನ ಕಟ್ ಮಾಡಿಕೊಂಡು ಕುಚ್ಚನ್ನು ಫಿನಿಷ್ ಮಾಡ್ಕೋಬೇಕು. ಈ ಒಂದು ಬೇಬಿ ಕುಚ್ಚು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೀರೆಗಳಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಈಗ ಮತ್ತೊಂದು ರೀತಿಯ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೂ ಕೂಡ ಅಷ್ಟೇ ನಾವು ನಾರ್ಮಲ್ಲಾಗಿ 77 ಥ್ರೆಡ್ನೇ ತಗೋಬೇಕಾಗುತ್ತೆ. ತಗೊಂಡು ಈ ರೀತಿ ಕುಚ್ಚನ್ನು ಕಟ್ಕೊಂಡು 2 ಟೈಮ್ಸ್ ನಾಟ್ನ ಮಾಡ್ಕೋಬೇಕು. ಅದಾದಮೇಲೆ ಬೀಡ್ ಹಾಕ್ಕೊಂಡು ನಾನು ಇವಾಗ ಯಾವ ರೀತಿ ಪ್ರೀವಿಯಸ್ ಕುಚ್ಚುಗಳನ್ನ ಕಟ್ಕೊಂಡೆ ಅಲ್ವಾ ಬೀಡ್ ಹಾಕ್ಕೊಂಡಾಗ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಕಟ್ಕೋಬೇಕಾಗುತ್ತೆ. ಸ್ನೇಹಿತರೆ ನಿಮಗೆ ಎಲ್ಲ ಡಿಸೈನ್ಸ್ಗಳನ್ನು ತೋರಿಸಿದ್ದೀನಿ. ಅಂದರೆ ಇಲ್ಲಿನ ಒಟ್ಟು ಒಂದು 12-13 ಡಿಸೈನ್ಸ್ಗಳಿದೆ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಲ್ವಾ ಆ ಡಿಸೈನ್ನ ಸ್ಯಾರಿಗೆ ಹಾಕೋಬೋದು. ಪ್ರತಿಯೊಂದು ವಿಡಿಯೋನೂ ಹುಡುಕಿ ಹಾಕೋದಕ್ಕಿಂತ ಈ ರೀತಿ ಒಂದೇ ವಿಡಿಯೋದಲ್ಲಿ ಎಲ್ಲ ಕುಚ್ಚು ಡಿಸೈನ್ಸ್ಗಳು ನೋಡಿದಾಗ ನಮಗೊಂದು ಐಡಿಯಾ ಬರುತ್ತೆ ಯಾವ ಡಿಸೈನ್ ಚೆನ್ನಾಗಿದೆ, ಯಾವ ಡಿಸೈನ್ ಹಾಕೋಬೋದು ಅಂತನ. ಸೊ ಹಾಗಾಗಿ ನಾನಿಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲ ಕುಚ್ಚು ಡಿಸೈನ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.